ಕಾಡಾನೆ ದಾಳಿಗೆ ಮತ್ತೋರ್ವ ರೈತ ಬಲಿಯಾಗಿರುವ ಘಟನೆ ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿಯಲ್ಲಿ ನಡೆದಿದೆ. 65 ವರ್ಷದ ರಾಜಶೇಖರ್ ಕಾಡಾನೆ ದಾಳಿಗೆ ಮೃತಪಟ್ಟ ರೈತನಾಗಿದ್ದು, ತಾಲೂಕಿನ ಕಣಗುಪ್ಪೆ ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದೆ. ಇಂದು ಎಂದಿನಂತೆ ರಾಜಶೆಟ್ಟಿ ತೋಟಕ್ಕೆ ತೆರಳಿದ್ದ ವೇಳೆ ಈ ದುರ್ಘಟನೆ ಜರುಗಿದೆ. ಏನಿದು ಘಟನೆ ಅಂತ ನೋಡೋದಾದ್ರೆ, ಬೇಲೂರು ತಾಲೂಕಿನ ಮೃತ ರಾಜಶೇಖರ್ ಎಂದಿನಂತೆ ಇಂದು ಕೂಡ ಮುಂಜಾನೆ ತೋಟದ ಕೆಲಸಕ್ಕೆಂದು ಮನೆಯಿಂದ ತೆರಳಿದ್ರು. ತೋಟದಲ್ಲಿ ಕೆಲಸ ಮಾಡಲು ಮುಂದಾದಾಗ ಹಿಂದಿನಿಂದ ಬಂದ ಕಾಡಾನೆಯೊಂದು ಏಕಾಏಕಿ ದಾಳಿ ನಡೆಸಿದೆ. ದಾಳಿಯ ವೇಳೆ ಕಾಡಾನೆ ತನ್ನ ಸೊಂಡಿಲಿನಿಂದ ಎತ್ತಿ ಬಿಸಾಡಿ ನಂತರ ತುಳಿದು ಹತ್ಯೆ ಮಾಡಿರುವುದಾಗಿ ತಿಳಿದು ಬಂದಿದೆ. ಅರಳ್ಳಿ ಕರ್ನಾಟಕ ಕಬ್ಬೆ ಸಂಘದ ಮಾಜಿ ಅಧ್ಯಕ್ಷರಾಗಿ ಮಾತಾಡ್ತಾ ಇದ್ದೀನಿ. ಕಣಗುಪ್ಪೆ ಗ್ರಾಮದಲ್ಲಿ ಇಲ್ಲೇ ಪಕ್ಕದಲ್ಲಿ ತೋಟ ಇದೆ, 100 ಮೀಟರ್ ದೂರದಲ್ಲಿ ತೋಟ ಇದೆ. ಆ ತೋಟಕ್ಕೆ ಲಿಂಡನ್ ಹಚ್ಚಕ್ಕೆ ಅಂತ ಹೇಳಿ ನೀರು ಸಪ್ಲೈ ಮಾಡಕ್ಕೆ ಅಂತ ಹೇಳಿ ಹೋಗಿದ್ದಾರೆ. ಹೋದ ತಕ್ಷಣ ಇಲ್ಲಿ ಅರಣ್ಯ ಇಲಾಖೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ. ಏನೀಗ 7 ಕಾಲಲ್ಲಿ ಆಗಿದೆ. ಆ ರಾಜಶೇಖರ್ ಅಂತವ್ರನ್ನ ಒಂದು ಆನೆ ಅವ್ರನ್ನ ತುಳಿದು ಬಡಿದು ಕೊಂದಾಕಿದೆ. ಇದಕ್ಕೆ ಯಾವುದೇ ಇದರಲ್ಲಿ ಕಣಗುಪ್ಪೆ ಊರಿನಲ್ಲಿ ಎರಡನೇ ಆಯ್ತು. ಕಳೆದ ವರ್ಷ ಇದೇ ಗ್ರಾಮದಲ್ಲಿ ಒಬ್ರು ದೇವಮ್ಮನವ್ರನ್ನ ಮರಣ ಮಾಡ್ತು. ಈ ವರ್ಷ ರಾಜಶೇಖರ್ ಅವ್ರನ್ನ ಮರಣ ಮಾಡಿದೆ. ಇದಕ್ಕೆ ಯಾರು ಹೊಣೆ? ಇದಕ್ಕೆ ಯಾರು ಕಾರಣ? ಏನೇ ಸರ್ಕಾರಕ್ಕೆ ಅರಣ್ಯ ಅಧಿಕಾರಿಗಳಿಗಾಗಿರ್ಲಿ, ಅರಣ್ಯ ಮಂತ್ರಿಗಳಿಗಾಗಿರ್ಲಿ, ಸರ್ಕಾರಕ್ಕಾಗಿರ್ಲಿ, ನಾವು ವಿಧಾನಸೌಧಕ್ಕೆ ಹೋಗಿ ಅವ್ರಿಗೆಲ್ಲ ಸರ್ಕಾರಕ್ಕೆ ಎಲ್ಲಾ ತರದ ಮಾಹಿತಿನ ನಾವು ಮುಟ್ಟಿಸಿದ್ವಿ. ಆದ್ರೂ ಕೂಡ ಅರಣ್ಯ ಮಂತ್ರಿ ಆಗಿರ್ಲಿ, ಇಲಾಖೆಯರಾಗಿರ್ಲಿ, ಸರ್ಕಾರ ಆಗಿರ್ಲಿ, ಏನೇ ಇದ್ರ ತರದಲ್ಲಿ ಯಾವುದೇ ಪರಿಹಾರ ಮಾಡ್ತಾ ಇಲ್ಲ. ಇದ್ರ ಬಗ್ಗೆ ಅದಕ್ಕೆ ನಮಗೆ ಶಾಶ್ವತ ಪರಿಹಾರ ಮಾಡಿಕೊಡ್ಬೇಕು. ಇದನ್ನು ಯಾವುದೇ ಕಾರಣಕ್ಕೂ ಬಾಡಿ ಎತ್ತಕ್ಕೆ ಬಿಡೋದಿಲ್ಲ. ಈಶ್ವರ್ ಖಂಡ್ರೆ ಇಲ್ಲಿ ಬರಬೇಕು, ಈ ಸಮಸ್ಯೆ ಪರಿಹರಿಸಿಕೊಡ್ಬೇಕು. ಅಲ್ಲಿವರೆಗೂ ಈ ಬಾಡಿ ಎತ್ತಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಈ ಮೂಲಕ ಒತ್ತಾಯ. ಘಟನೆಯ ಬಳಿಕ ರಾಜಶೆಟ್ಟಿಯ ಮೃತದೇಹದ ಸ್ವಲ್ಪ ದೂರದಲ್ಲೇ ಕಾಡಾನೆ ನಿಂತಿರುವುದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಸುದ್ದಿ ತಿಳಿದು ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಘಟನೆ ಅರೇಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದು, ಬೇಲೂರು ವಲಯ ಅರಣ್ಯ ಅಧಿಕಾರಿಗಳು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕಳೆದ 6 ತಿಂಗಳ ಹಿಂದೆ ಇದೇ ಗ್ರಾಮದಲ್ಲಿ ಕಾಡಾನೆ ದಾಳಿಗೆ ದ್ಯಾವಮ್ಮ ಎಂಬುವರು ಮೃತಪಟ್ಟಿದ್ರು. ಈ ವೇಳೆ ಕಾಡಾನೆಗಳನ್ನು ಸ್ಥಳಾಂತರ ಮಾಡಬೇಕೆಂದು ಅರೇಹಳ್ಳಿ ರಸ್ತೆ ತಡೆದು ಚಳುವಳಿ ಮಾಡಿ ಪ್ರತಿಭಟನೆಯನ್ನ ನಡೆಸಿದ್ವು. ಅದಾದ ಬಳಿಕ ರೈತರ ಕಣ್ಣೊರೆಸುವ ನಿಟ್ಟಿನಲ್ಲಿ 4 ಕಾಡಾನೆಗಳನ್ನು ಹಿಡಿಯುವ ಮೂಲಕ ಸರ್ಕಾರ ಸುಮ್ಮನಾಗಿ ಬಿಟ್ಟಿತ್ತು. ಆದರೆ ಈ ಭಾಗದಲ್ಲಿ 40ಕ್ಕೂ ಹೆಚ್ಚು ಕಾಡಾನೆಗಳು ಹಿಂಡು ಹಿಂಡಾಗಿ ಸಂಚಾರ ಮಾಡುತ್ತಿವೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಈ ಪ್ರಕರಣದಲ್ಲಿ ಬೇಜವಾಬ್ದಾರಿಯಿಂದ ನಡೆದುಕೊಳ್ಳುತ್ತಿದ್ದು, ರೈತರು ಬದುಕಲು ಸಾಧ್ಯವಾಗುತ್ತಿಲ್ಲ ಎಂದು ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಜನಗಳು ಕೆಲಸ ಮಾಡಕ್ಕಾಗಲಿ ಮತ್ತೊಂದಕ್ಕಾಗಲಿ ಹೋಗ್ಲಿಕ್ಕೆ ತೊಂದರೆ ಒಂದಲ್ಲ. ಈಗ ನಮ್ಮ ಈ ಏರಿಯಾದಲ್ಲಿ ಸುತ್ತ ಅರಳ್ಳಿ ಹೋಬಳಿಲಿ ಸುಮಾರು ಸಾವುಗಳು ಅನುಭವಿಸ್ಬೋದು. ಏನ್ ಮಾಡ್ತಾರೆ? DC ಬರ್ತಾರೆ, ಮಿನಿಸ್ಟರ್ ಬರ್ತಾರೆ, ಹೋಗ್ತಾರೆ, 20 ಲಕ್ಷ ಪರಿಹಾರ ಕೊಡ್ತಾರೆ. ಪರಿಹಾರಕ್ಕೆ ಮುಗಿದೋಯ್ತು. ಕಾಯಂ ಪರಿಹಾರ ಅನ್ನೋದನ್ನು ನಮ್ಮ ಜನಪ್ರತಿನಿಧಿಗಳಾಗಲಿ, ಮಲೆನಾಡು ಭಾಗದ ಜನಪ್ರತಿನಿಧಿಗಳಾಗಲಿ ಅದ್ರ ಬಗ್ಗೆ ಗಮನ ಹರಿಸಲ್ಲ. ಏನು ಜನಪ್ರತಿನಿಧಿಗಳಿದ್ದಾರೆ ಮಲೆನಾಡು ಭಾಗದ ಶಾಸಕರಾಗಲಿ ಮತ್ತೊಬ್ಬರಾಗಲಿ, ಇವರು ಇದಕ್ಕೆ ಸೂಕ್ತ ಪರಿಹಾರವನ್ನ ಒಮ್ಮೆ ಸರ್ಕಾರಕ್ಕೆ ಒತ್ತಾಯ ಮಾಡಿ ಇದನ್ನು ಶಾಶ್ವತ ಪರಿಹಾರ ಮಾಡಿಕೊಡ್ಬೇಕು ಮತ್ತು ಬಡ ರೈತರು ಜೀವನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಇಲ್ಲಿ ನಾವು ಈ ಸಭೆಯನ್ನು ಏರ್ಪಡಿಸಿ. ಬೇಲೂರು ಭಾಗದಲ್ಲಿ ಕಾಡಾನೆ ಹಾವಳಿ ಮಿತಿ ಮೀರಿದೆ. ಅರಣ್ಯ ಅಧಿಕಾರಿಗಳು ಆನೆಗಳು ಇವೆ, ಎಚ್ಚರಿಕೆ ಎಂದು ಹೇಳಿಕೊಂಡು ಹೋಗುವುದನ್ನ ಬಿಟ್ರೆ ಯಾವ ಜಾಗದಲ್ಲೂ ನಿಖರವಾಗಿ ಆನೆಗಳಿವೆ ಎಂಬುದನ್ನ ಹೇಳ್ತಾ ಇಲ್ಲ. ಇಂದು ಎಂದಿನಂತೆ ಕಾಫಿ ತೋಟಕ್ಕೆ ನೀರು ಹಾಯಿಸಲು ಹೋದ ವೇಳೆ ಕಾಡಾನೆ ರಾಜಶೇಖರ್ ಎಂಬುವರನ್ನ ಬಲಿ ಪಡೆದಿದೆ. ಕಾಡಾನೆಗೆ ಶಾಶ್ವತವಾದ ಪರಿಹಾರ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಜರುಗಿಸಬೇಕು. ಇಲ್ಲದಿದ್ದಲ್ಲಿ ಅಹೋರಾತ್ರಿ ಪ್ರತಿಭಟನೆ ಮಾಡುವ ಮೂಲಕ ಶವ ಎತ್ತಲು ಬಿಡುವುದಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಕೆಜಿ ಕುಮಾರ್ ಅಂತೇಳಿ ಬೇಲೂರು TAPCMS ಮಾಜಿ ಅಧ್ಯಕ್ಷರು. ಏನಾಗಿದೆ, ನಮ್ಮ ಕಣಗುಪ್ಪೆ ಗ್ರಾಮದಲ್ಲಿ ಈ ಇನ್ನೂ ಒಂದು ವರ್ಷ ತುಂಬಿಲ್ಲ, 2ನೇ ಸಾವು. ಇವತ್ತು ಹಿಂದೆ ಒಂದು 6-7 ತಿಂಗಳ ಹಿಂದೆ ದೇವಮ್ಮ ಅಂತಕ್ಕಂಥ ಒಂದು ಮಹಿಳೆಯನ್ನ ಆನೆ ತುಣಿಸಿ ಸಾಯಿಸಿತ್ತು. ಇವತ್ತು ರಾಜಶೆಟ್ರು ಅಂತಕ್ಕಂಥವ್ರನ್ನ ಒಬ್ಬ ರೈತರನ್ನ ತುಣಿಸಿ ಸಾಯಿಸಿದೆ. ಅರಣ್ಯ ಇಲಾಖೆಯವರ ಬೇಜವಾಬ್ದಾರಿಯಿಂದ ಇವತ್ತು ಯಾವುದೇ ರೈತರು ಬದುಕುವ ರೀತಿಯಲ್ಲಿ ಇಲ್ಲ. ಇವತ್ತು ರೈತರ ಜೀವಕ್ಕೆ ಬೆಲೆ ಇಲ್ಲ ಅನ್ನೋದಕ್ಕೆ ಅರಣ್ಯ ಮಂತ್ರಿ ಈಶ್ವರ್ ಖಂಡ್ರೆ ಅವರ ಬೇಜವಾಬ್ದಾರಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಯಾಕೆ ETF ಇವರು ಕಳಿಸ್ತಾರೆ, ಅವ್ರು ಎಲ್ಲೋ ಬೇಕಾ ಬಿಟ್ಟು ತಪ್ಪು ಮಾಹಿತಿಯನ್ನ ಮೇನ್ ರೋಡ್ ನಲ್ಲಿ
ಆನೆಗಳಿದಾವೆ ಎಚ್ಚರಿಕೆ ಎಚ್ಚರಿಕೆ ಅಂತ ಹೇಳ್ಕೊಂಡು ಹೋಗೋದು ಬಿಟ್ರೆ ಕರೆಕ್ಟ್ ಆಗಿ ಸ್ಪೆಸಿಫಿಕ್ ಆಗಿ ಇಂಥ ಕಡೆ ಆನೆ ಇದೆ ಅಂತಕ್ಕಂಥ ಮಾಹಿತಿಯನ್ನ ಕೊಡೋದಿಲ್ಲ. ಆಮೇಲೆ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ತರ ಆನೆ ತುಣು ಸತ್ತ ಮೇಲೆ ಬರ್ತಾರೆ ಹೊರತು ಮೊದಲು ಬಂದು ಯಾವುದೇ ರೀತಿಯ ಮುಂಜಾಗ್ರತೆ ಕ್ರಮ ವಹಿಸೋದಿಲ್ಲ. ನಾವು ಅನೇಕ ಬಾರಿ ಈ ಮೊನ್ನೆ 1-2 ತಿಂಗಳ ಹಿಂದೆ ತಮಗೆ ಪತ್ರಕರ್ತರು ತಮಗೆ ಗೊತ್ತಿರೋ ಹಾಗೆ 1-3 ತಿಂಗಳ ಹಿಂದೆ ನಾವು ಒಂದು ದೊಡ್ಡ ಸ್ಟ್ರೈಕ್ ಅನ್ನು ಮಾಡಿದ್ದು. ಅರಳ್ಳಿ ಬೇಲೂರು ರಸ್ತೆ ತಡೆದು ಸ್ಟ್ರೈಕ್ ಮಾಡಿ ಆನೆಯನ್ನ ದಯಮಾಡಿ ಸ್ಥಳಾಂತರ ಮಾಡಿ. ಒಟ್ಟಿನಲ್ಲಿ ಕೊಡಗು ಭಾಗದಿಂದ ಸಕಲೇಶ್ಪುರ ಭಾಗದಲ್ಲಿದ್ದ ಓಡಾಡುತ್ತಿದ್ದ ಕಾಡಾನೆಗಳು ಈಗ ಆಹಾರ ಹುಡುಕಿಕೊಂಡು ಅಲೆಮಾರಿ ಜೀವನ ನಡೆಸುತ್ತಿರುವ ಕಾಡಾನೆಗಳು ಬೇಲೂರು ಭಾಗದಲ್ಲಿ ಬೀಡು ಬಿಟ್ಟಿವೆ. ಬೇಲೂರು ತಾಲೂಕಿನಲ್ಲಿ ಕಳೆದ 2 ವರ್ಷದ ಅಂತರದಲ್ಲಿ 4 ಮಂದಿಯನ್ನ ಬಲಿ ಪಡೆದಿರುವುದು ನಿಜಕ್ಕೂ ದುರ್ದೈವದ ಸಂಗತಿಯೇ ಸರಿ. ಏಪ್ರಿಲ್ 10ರಂದು ಜಿಲ್ಲಾ ಉಸ್ತುವಾರಿ ತಾಲೂಕಿನಲ್ಲಿ ಜನಸ್ಪಂದನ ಕಾರ್ಯಕ್ರಮ ಮಾಡುವ ಮೂಲಕ ಕಾಡಾನೆ ಹಾವಳಿಗೆ ಶಾಶ್ವತ ಪರಿಹಾರ ಕಲ್ಪಿಸುವುದಾಗಿ ಹೇಳಿದರು. ಆದರೆ ಕೇವಲ 1 ದಿನದ ಅಂತರದಲ್ಲಿಯೇ ಕಾಡಾನೆಗೆ ಮತ್ತೊಂದು ಜೀವ ಬಲಿಯಾಗಿದೆ. ಸರ್ಕಾರ ಕೂಡಲೇ ಆನೆಗಳ ಸ್ಥಳಾಂತರಕ್ಕೆ ಮುಂದಾಗದಿದ್ದರೆ ಮತ್ತಷ್ಟು ಜೀವಗಳು ಬಲಿಯಾಗುತ್ತವೆ. ಈ ನಿಟ್ಟಿನಲ್ಲಿ ಸರ್ಕಾರ ಯಾವ ನಿರ್ಧಾರ ಕೈಗೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಇವತ್ತು ಏನು ಕಣಗುಪ್ಪೆಯಲ್ಲಿ ಸಾವಾಗಿದೆ, ಮನೆಯಿಂದ 50 ಮೀಟರ್ ದೂರದಲ್ಲಿ ಆಗಿದೆ. ಅಧಿಕಾರಿಗಳಾಗ್ಲಿ, ಫಾರೆಸ್ಟ್ ಅಧಿಕಾರಿಗಳಾಗ್ಲಿ ಇವ್ರನ್ನ ಗಮನ ಸೆಳೆಯೋದಕ್ಕೋಸ್ಕರ ನಾವು ರಾಷ್ಟ್ರೀಯ ಹೆದ್ದಾರಿನ ತಡೆಗಟ್ಟಿದ್ದು. ಆದ್ರೂ ಇವರು ಏನೋ ಒಂದು ಕ್ರಮ ಕೈಗೊಳ್ಳಲಿಲ್ಲ. ಈ ಭಾಗದಲ್ಲಿ 2ನೇ ಸಾವು, ಆ ಇಡೀ ಕಾಫಿ ಬೆಳೆ ನಷ್ಟ ಆಯ್ತು. ಆವಾಗ್ಲೂ ಇವರು ಏನೂ ಸಹ ಕ್ರಮ ಕೈಗೊಳ್ಳಲಿಲ್ಲ. ಈಗ ಮೊನ್ನೆ ಕೃಷ್ಣ ಬೈರೇಗೌಡರು ಜನಸ್ಪಂದನೆ ಕಾರ್ಯಕ್ರಮ, ಯಾವ್ದು ಜನಸ್ಪಂದನೆ ಕಾರ್ಯಕ್ರಮ ಇದು? ರೈತರನ್ನ ಕಾಪಾಡುವಂತ ಇದಾಗಬೇಕು. ನೀವು ಎಲ್ಲ ಕುತ್ಕೊಂಡು ಜನಸ್ಪಂದನೆ ಮಾಡಿದ ಅದಕ್ಕೆ ಏನು ಉತ್ತರ ಕೊಡ್ತೀರಿ? ಇದಕ್ಕೆ ನಿಮ್ಮ ಜನಸ್ಪಂದನೆ ಇಲ್ಲ ಆಗ್ಬೇಕೇ ಹೊರತು ಬೇರೆ ಕಡೆ ಅಲ್ಲ. ರಾಷ್ಟ್ರೀಯ ಹೆದ್ದಾರಿ ಕಟ್ಟಿದ್ರೆ ರೌಡಿ ಶೀಟರ್ ಮಾಡ್ತೀವಿ, ನೀವೇನು ಅನುಮತಿ ಪಡ್ತೀರಿ ಅಂತ ಕೇಳ್ತಾರೆ. ನಾವು ಅನುಮತಿ ಪಡೆಯೋದಲ್ಲ. ಇದಕ್ಕೆ ಉಸ್ತುವಾರಿ ಸಚಿವರೇ ಇದಕ್ಕೇನು ಉತ್ತರ ಕೊಡ್ತೀರಿ ಕೊಡಿ. ಈ ಗ್ರಾಮ ಯಾವ ರೀತಿ ಆಗ್ಬೇಕು, ಈ ಕ್ಷೇತ್ರ ಏನಾಗಬೇಕು, ನಾವೇನು ಹೇಳಕ್ಕಾಗತ್ತೆ ಜನಪ್ರತಿನಿಧಿಗಳು? ನಿಮ್ಮ ಬೇಜವಾಬ್ದಾರಿತನದಿಂದ ಇಷ್ಟೆಲ್ಲ ಆಗ್ತಾ ಇರೋದು. ಶಾಲಾ ಮಕ್ಕಳು ಹೋಗ್ಬೇಕು ಬೆಳಗ್ಗೆ 7 ಗಂಟೆಗೆ. ಇವತ್ತಿನ ಇದರಲ್ಲಿ ಪರಿಸ್ಥಿತಿಯಲ್ಲಿ ಯಾವ ರೀತಿ ಮಾಡಕ್ಕಾಗತ್ತೆ? ರೈತರು ಬದುಕೋದು ಹೇಗೆ? ಕೃಷ್ಣ ಬೈರೇಗೌಡ್ರೆ, ನೀವು ಜನಸ್ಪಂದನ ಕಾರ್ಯಕ್ರಮ ಅಲ್ಲೆಲ್ಲ ಮಾಡೋದು, ಹಳ್ಳಿಗಳಲ್ಲಿ ಮಾಡಿದಾಗ ಅವರ ಕಷ್ಟ ನಷ್ಟಗಳು ಗೊತ್ತಾಗುತ್ತೆ. ಅಲ್ಲೂ ಸಹ ರೈತರ ಮುಖಂಡರು ಕೇಳಿರು, ಆನೆಯನ್ನು ಇದನ್ನ ತಡೆಗಟ್ಟಬೇಕು, ನೀವು ರೈತರನ್ನ ಕಾಪಾಡಬೇಕು ಅಂತ. ಯಾವ್ದ್ರಲ್ಲೂ ನೀವು ಎಲ್ಲದರಲ್ಲೂ ವಿಫಲಗೊಂಡಿದ್ದೀರಿ. ಇನ್ ಮುಂದಕ್ಕೂ ಇದೇ ತರ ಆದ್ರೆ ಬೃಹತ್ ಪ್ರತಿಭಟನೆ ಮಾಡಿ ಇದಕ್ಕೆ ಶಾಶ್ವತ ಪರಿಹಾರ ನೀವು ಕೊಡ್ಲೇಬೇಕು ನಮಗೆ. ವರದಿ SLN ಯೋಗೇಶ್, ಅರಸೀಕೆರೆ, ಹಾಸನ ಜಿಲ್ಲೆ.